ಅಮೆರಿಕಕ್ಕೆ ಹೋಗಲು H2B ದಾರಿ. ಈ ಬಾರಿ 50% ವೀಸಾ ಕಟ್. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಅಮೆರಿಕದಲ್ಲಿ ಕೆಲಸ ಮಾಡೋಕೆ IT ಕಂಪನಿಗಳು, ಫಾರ್ಮಾ, ಫೈನಾನ್ಸ್ ಅಥವಾ ಯೂನಿವರ್ಸಿಟಿಗಳಲ್ಲಿ ಮಾತ್ರ ಅವಕಾಶ ಅಂತೇನೂ ಇಲ್ಲ. ಭಾರತೀಯರು ಸೇರಿದಂತೆ ಹಲವು ದೇಶಗಳ ಕಾರ್ಮಿಕರಿಗೆ ಹಂಗಾಮಿಯಾಗಿ ಕೆಲವು ತಿಂಗಳು, ಕೆಲವು ದಿನಗಳವರೆಗೂ ಕೆಲಸ ಮಾಡೋಕು ಅವಕಾಶವಿದೆ. ಅಂತಹ ಕೆಲಸಗಳಿಗೆ US ಹೋಗ್ಬೇಕಂದ್ರೆ H2B ವೀಸಾ ಸಿಗ್ಬೇಕಾಗುತ್ತೆ. ಆದ್ರೆ ಅಮೆರಿಕದ ಟ್ರಂಪ್ ಆಡಳಿತವು ಈ ವೀಸಾ ನಿಯಮಗಳಲ್ಲೂ ಮಹತ್ವದ ಬದಲಾವಣೆ ಮಾಡಿದೆ. ವಿಶೇಷವಾಗಿ H2B ವೀಸಾಗಳ ಸಂಖ್ಯೆಯನ್ನ ಗಣನೀಯವಾಗಿ ಕಡಿತಗೊಳಿಸಿದೆ. ಬೈಡನ್ ಆಡಳಿತವಿದ್ದಾಗ ಈ ವೀಸಾಗಳ ಸಂಖ್ಯೆಯನ್ನ ಹೆಚ್ಚಿಸಲಾಗಿತ್ತು. ಆದರೆ ಈಗ ಟ್ರಂಪ್ ಸರ್ಕಾರವು ಇದನ್ನ 50% ಕಡಿಮೆ ಮಾಡಿದೆ. ಇದರಿಂದಾಗಿ ಪ್ರವಾಸೋದ್ಯಮ, ಹೋಟೆಲ್ ಉದ್ಯಮ ಮತ್ತು ಲ್ಯಾಂಡ್ಸ್ಕೇಪಿಂಗ್ ಕ್ಷೇತ್ರಗಳಿಗೆ ದೊಡ್ಡ ಹಿನ್ನಡೆಯಾಗಿದೆ. ಈ ವೀಸಾ ಮಿತಿಯಿಂದ ಯಾರ ಮೇಲೆ ಪರಿಣಾಮ ಬೀರುತ್ತೆ? ಇದರ ಬಗ್ಗೆ 2026ರ ಹೊಸ ಅಪ್ಡೇಟ್ಗಳು ಏನು ಅನ್ನೋದ್ರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. H2B ವೀಸಾ ಅಂದ್ರೆ ಏನು? ವೀಸಾ ಮಿತಿಯಿಂದ ಯಾರಿಗೆ ಪೆಟ್ಟು? ಇತ್ತೀಚೆಗಷ್ಟೇ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಮತ್ತು ಕಾರ್ಮಿಕ ಇಲಾಖೆಯು ಒಂದು ಪ್ರಮುಖ ಘೋಷಣೆ ಮಾಡಿದೆ. 2026ರ ಹಣಕಾಸು ವರ್ಷಕ್ಕಾಗಿ ಹೆಚ್ಚುವರಿಯಾಗಿ ಕೇವಲ 35,000 H2B ವೀಸಾಗಳನ್ನ ಮಾತ್ರ ಬಿಡುಗಡೆ ಮಾಡಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಕಳೆದ 3 ವರ್ಷಗಳಲ್ಲಿ ಅಂದರೆ ಬೈಡನ್ ಆಡಳಿತದಲ್ಲಿ ಸುಮಾರು 64,716 ಹೆಚ್ಚುವರಿ ವೀಸಾಗಳನ್ನ ನೀಡಲಾಗುತ್ತಿತ್ತು. ಆದರೆ ಈಗ ಟ್ರಂಪ್ ಸರ್ಕಾರ ಇದನ್ನು ಕೇವಲ 35,000ಕ್ಕೆ ಸೀಮಿತಗೊಳಿಸಿದೆ. ಅಂದರೆ ಸರಿಸುಮಾರು ಅರ್ಧದಷ್ಟು ವೀಸಾಗಳನ್ನ ಕಡಿತಗೊಳಿಸಲಾಗಿದೆ. 2021ರ ನಂತರ ಆಗುತ್ತಿರುವ ಅತಿ ಕಡಿಮೆ ವೀಸಾಗಳ ಹಂಚಿಕೆ ಇದಾಗಿದೆ. H2B ವೀಸಾ ಬಗ್ಗೆ ಸರಳವಾಗಿ ಹೇಳಬೇಕಂದ್ರೆ, ಅಮೆರಿಕದ ಕಂಪನಿಗಳು ಕೃಷಿಯೇತರ ಕೆಲಸಗಳಿಗಾಗಿ ವಿದೇಶಿ ಕಾರ್ಮಿಕರನ್ನ ತಾತ್ಕಾಲಿಕವಾಗಿ ಕರೆಸಿಕೊಳ್ಳಲು ಇದೇ ವೀಸಾವನ್ನ ಬಳಸುತ್ತವೆ. ಉದಾಹರಣೆಗೆ ಹೋಟೆಲ್ ಮತ್ತು ಪ್ರವಾಸೋದ್ಯಮ, ಲ್ಯಾಂಡ್ಸ್ಕೇಪಿಂಗ್, ಕಡಲ ಆಹಾರ ಸಂಸ್ಕರಣೆ, ಅರಣ್ಯ ಇಲಾಖೆ ಹಾಗೂ ಸಾರಿಗೆ ಮತ್ತು ಉತ್ಪಾದನಾ ವಲಯಗಳಲ್ಲಿನ ಕೆಲಸಗಳಿಗೆ ವಿದೇಶಿ ಕಾರ್ಮಿಕರನ್ನ ಕರೆಸಿಕೊಳ್ಳಲಾಗುತ್ತದೆ. ಈ ಕ್ಷೇತ್ರಗಳಲ್ಲಿ ಅಮೆರಿಕದ ಸ್ಥಳೀಯ ಕಾರ್ಮಿಕರು ಸಿಗದಿದ್ದಾಗ ಕಂಪನಿಗಳು ವಿದೇಶಗಳಿಂದ ಜನರನ್ನ ಕರೆಸಿಕೊಳ್ಳುತ್ತವೆ. ಇದಕ್ಕೆ ಅಮೆರಿಕನ್ ಕಂಪನಿಗಳು ಫಾರಂ I-129 ಎಂಬ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತದೆ. ಅಮೆರಿಕದ ಕಾನೂನಿನ ಪ್ರಕಾರ ಪ್ರತಿ ವರ್ಷ ಮೂಲಭೂತವಾಗಿ 66,000 H2B ವೀಸಾಗಳನ್ನ ನೀಡಲಾಗುತ್ತದೆ. ಇದನ್ನ ಬೇಸಿಗೆ ಮತ್ತು ಚಳಿಗಾಲದ ಅವಧಿಗೆ ಸಮನಾಗಿ ಹಂಚಲಾಗುತ್ತದೆ. 2025ರಲ್ಲಿ ಬೈಡನ್ ಯೋಜನೆಯ ಅಡಿಯಲ್ಲಿ 66,000 ಮೂಲ ವೀಸಾಗಳ ಜೊತೆಗೆ ಹೆಚ್ಚುವರಿಯಾಗಿ 64,716 ವೀಸಾಗಳು ಸೇರಿದಂತೆ ಒಟ್ಟು 1,30,716 ವೀಸಾಗಳನ್ನ ವಿತರಿಸಲಾಗಿತ್ತು. ಆದರೆ ಟ್ರಂಪ್ ಯೋಜನೆಯ ಅಡಿಯಲ್ಲಿ 2026ರಲ್ಲಿ ಮೂಲ ವೀಸಾಗಳ ಜೊತೆಗೆ ಹೆಚ್ಚುವರಿ ವೀಸಾಗಳ ಮಿತಿಯನ್ನ 35,000ಕ್ಕೆ ಮಿತಿಗೊಳಿಸಲಾಗುತ್ತಿದೆ. ಇದರಿಂದ ಒಟ್ಟು ವೀಸಾಗಳ ಸಂಖ್ಯೆ 1,01,000ಕ್ಕೆ ಇಳಿಕೆಯಾಗಿದೆ. ಒಟ್ಟಾರೆಯಾಗಿ ಸುಮಾರು 30,000ಕ್ಕೂ ಹೆಚ್ಚು ವೀಸಾಗಳು ಕಡಿಮೆಯಾಗಲಿವೆ. ಇದರಿಂದಾಗಿ ಸಣ್ಣ ಉದ್ಯಮಗಳಿಗೆ ಕೆಲಸಗಾರರ ಕೊರತೆ ಕಾಡಲಿದ್ದು ದೊಡ್ಡ ಹೊರೆಯಾಗಲಿದೆ. ಕೆಲಸ ಇದೆ, ಆದ್ರೆ ವೀಸಾ ಸಿಗಲ್ಲ. ಬಹಳಷ್ಟು ಬಿಸಿನೆಸ್ ಮುಚ್ಚೋ ಅಪಾಯ. ಈಗ 2026ರ ಏಪ್ರಿಲ್ 1ರಿಂದ ಕೆಲಸ ಆರಂಭಿಸಲು ಇಚ್ಛಿಸುವವರಿಗಾಗಿ ಒಂದು ಮಹತ್ವದ ಅಪ್ಡೇಟ್ ಇದೆ. ಕಾರ್ಮಿಕ ಇಲಾಖೆಯ ಮಾಹಿತಿಯ ಪ್ರಕಾರ ಜನವರಿ 1ರಿಂದ 3ರವರೆಗೆ ಸಲ್ಲಿಕೆಯಾದ ಸಾವಿರಾರು ಅರ್ಜಿಗಳನ್ನ ರ್ಯಾಂಡಮೈಸೇಷನ್ ಅಂದರೆ ಲಾಟರಿ ಮಾದರಿಯಲ್ಲಿ ಆಯ್ಕೆ ಮಾಡಲಾಗಿದೆ.
ಜನವರಿ 4ರಂದು ಈ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಅರ್ಜಿಗಳನ್ನ ಅಸೈನ್ಮೆಂಟ್ ಗ್ರೂಪ್ಸ್ ಆಗಿ ವಿಂಗಡಿಸಲಾಗಿದೆ. ಇದರಲ್ಲಿ ಗ್ರೂಪ್ ಎ ನಲ್ಲಿರುವ ಅರ್ಜಿಗಳಿಗೆ ಮೊದಲ ಆದ್ಯತೆ ಸಿಗಲಿದೆ. ಏಪ್ರಿಲ್ 1ರ ಆರಂಭದ ದಿನಾಂಕಕ್ಕಾಗಿ 10,062 ಅರ್ಜಿಗಳು ಸಲ್ಲಿಕೆಯಾಗಿವೆ. ಆದರೆ ಅಲ್ಲಿ 1,62,603 ಕೆಲಸಗಾರರ ಬೇಡಿಕೆ ಇದೆ. ಆದರೆ ಲಭ್ಯವಿರುವ ವೀಸಾಗಳು ಸೀಮಿತ ಸಂಖ್ಯೆಯಲ್ಲಿವೆ. ಟ್ರಂಪ್ ಆಡಳಿತದ ಈ ನಿರ್ಧಾರದಿಂದ ಅಮೆರಿಕದ ಬಿಸಿನೆಸ್ ಗ್ರೂಪ್ಗಳು ತೀವ್ರ ಆತಂಕ ವ್ಯಕ್ತಪಡಿಸಿವೆ. ಕಾರ್ಮಿಕರ ಕೊರತೆಯಿಂದಾಗಿ ಹೋಟೆಲ್ಗಳು ಮತ್ತು ಪ್ರವಾಸೋದ್ಯಮ ಕಂಪನಿಗಳು ತಮ್ಮ ಸೇವೆಗಳನ್ನ ಕಡಿತಗೊಳಿಸಬೇಕಾದ ಸ್ಥಿತಿ ಎದುರಾಗಬಹುದು. ಟ್ರಂಪ್ ಸರ್ಕಾರದ ವಾದ ಅಂದ್ರೆ ಅಮೆರಿಕದ ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗ ಸಿಗಬೇಕು ಅನ್ನೋದು. ಆದರೆ ಉದ್ಯಮಿಗಳ ಪ್ರಕಾರ ಈ ಕಠಿಣ ಪರಿಶ್ರಮದ ಸೀಸನಲ್ ಕೆಲಸಗಳನ್ನ ಮಾಡಲು ಸ್ಥಳೀಯರು ಮುಂದೆ ಬರಲ್ಲ. ಹಾಗಾಗಿ ವಿದೇಶಿ ಕಾರ್ಮಿಕರ ಅಗತ್ಯ ತುಂಬಾ ಇದೆ. ಅಗತ್ಯವಿರುವ ಎಲ್ಲಾ ವಲಯಗಳಿಗೂ ಸೂಕ್ತ ಕಾರ್ಮಿಕರು ಸಿಗದೆ ಹೋದರೆ ಎಷ್ಟೋ ಕೆಲಸಗಳು ನಿಂತು ಹೋಗುತ್ತವೆ. ಅದರಿಂದಾಗಿ ಅಮೆರಿಕದ ಆರ್ಥಿಕತೆಯು ಏರುಪೇರಾಗುವ ಸಾಧ್ಯತೆಯೂ ಇದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ 2026 ಅಮೆರಿಕದಲ್ಲಿ ಕೆಲಸ ಹುಡುಕುವವರಿಗೆ ಮತ್ತು ಅಲ್ಲಿನ ಉದ್ಯಮಿಗಳಿಗೆ ಒಂದು ಸವಾಲಿನ ವರ್ಷವಾಗಿದೆ. ವೀಸಾಗಳ ಸಂಖ್ಯೆ ಕಡಿಮೆಯಾಗಿರುವುದರಿಂದ ಸ್ಪರ್ಧೆ ಹೆಚ್ಚಾಗಲಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಟ್ರಂಪ್ ತೆಗೆದುಕೊಂಡಿರುವ ಈ ನಿರ್ಧಾರ ಸರಿಯೇ? ಇದರಿಂದ ಉದ್ಯಮಗಳಿಗೆ ನಿಜಕ್ಕೂ ತೊಂದರೆ ಆಗುತ್ತಾ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.